ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವ ನಾರಾಯಣ್ ನಿಧನಕ್ಕೆ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು, ಗಣ್ಯರು ಕಂಬನಿಯನ್ನ ಮಿಡಿತಾ ಇದ್ದಾರೆ. ಮೈಸೂರಿನ ನಿವಾಸದಲ್ಲಿ ಅಂತಿಮ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಬೆಂಬಲಿಗರು, ಆಪ್ತರು ಅಂತಿಮ ದರ್ಶನವನ್ನ ಪಡೆದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇನ್ನು ಇವತ್ತು ಮಧ್ಯಾಹ್ನ 3 ಗಂಟೆವರೆಗೆ ಮೈಸೂರಿನ ಧ್ರುವ ನಾರಾಯಣ್ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಳಿಕ ಮೈಸೂರಿನ ಕಾಂಗ್ರೆಸ್ ಕಚೇರಿಗೆ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಬಳಿಕ ನಂಜನಗೂಡಿನಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆಗೆ ಕುಟುಂಬಸ್ಥರು ಮತ್ತೆ ಅವರ ಅಭಿಮಾನಿಗಳು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಅದಾದ ಮೇಲೆ ಚಾಮರಾಜನಗರ ಕಾಂಗ್ರೆಸ್ ಕಚೇರಿ ಮುಂದೆ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ. ಅಂತಿಮ ದರ್ಶನಕ್ಕೆ ಸಂಜೆ ಬಳಿಕ ಚಾಮರಾಜನಗರದ ಹೆಗ್ಗವಾಡಿಗೆ ಅಂದ್ರೆ ಅವ್ರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗುತ್ತೆ. ನಾಳೆ ಮಧ್ಯಾಹ್ನ 2 ಗಂಟೆ ನಂತರ ಹುಟ್ಟೂರು ಹೆಗ್ಗವಾಡಿಯಲ್ಲಿ ಅಂತಿಮ ಸಂಸ್ಕಾರವನ್ನು ನಡೆಸೋದಕ್ಕೆ ಕುಟುಂಬಸ್ಥರು ಮತ್ತೆ ಅವರ ಆಪ್ತ ಬಳಗ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಆಲ್ ಆಫ್ ಸಡನ್ ಇವತ್ತು ಬರ ಸಿಡಿಲಿನಂತೆ ಈ ಸುದ್ದಿ ಬಂದಿರೋದು. ತುಂಬಾ ಆಕ್ಟಿವ್ ಆಗಿದ್ರು, ಸಕ್ರಿಯ ರಾಜಕಾರಣದಲ್ಲಿ ಇದ್ರು, ಈ ಬಾರಿ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಹೇಳಿ ತಯಾರಿಗಳನ್ನ ನಡೆಸ್ಕೊಳ್ತಾ ಇದ್ರು. ಮತ್ತೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಈ ಪರಿಶಿಷ್ಟ ವರ್ಗದ ಅಂದ್ರೆ ಆ ಮತಗಳನ್ನ ಹಿಡಿದಿಟ್ಕೊಳ್ಳುವಂತ ಒಂದು ಕೆಪಾಸಿಟಿ ಇತ್ತು ಆ ಧ್ರುವ ನಾರಾಯಣ್ ಅವ್ರಿಗೆ. ಇದ್ದಕ್ಕಿದ್ದಂಗೆ ಅಸ್ವಸ್ಥರಾದ್ರು, ಕುಸ್ತು ಬಿದ್ರು, ತೀವ್ರ ರಕ್ತಸ್ರಾವ ಆಯಿತು. ಆಸ್ಪತ್ರೆಗೆ ಕರ್ಕೊಂಡು ಬಂದು ಅವರಿಗೆ ಚಿಕಿತ್ಸೆ ಕೊಡಿಸುವಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡಲಾಯಿತು, ಆದರೆ ಅವರು ಬದುಕಿ ಉಳಿದಿಲ್ಲ. ಎಂ ಬಿ ಪಾಟೀಲ್ ಅವರು ಮಾತಾಡ್ತಾ ಇದ್ದಾರೆ ಧ್ರುವ ನಾರಾಯಣ್ ಬಗ್ಗೆ. ನೋಡೋಣ. ಚಾಮರಾಜನಗರ ಜಿಲ್ಲೆಯ ಕೆರೆ ತುಂಬು ಯೋಜನೆಗಳು ಗುಂಡ್ಲುಪೇಟೆ ಇರ್ಬೋದು, ನಂಜನಗೂಡು ಇರ್ಬೋದು, ಆ ಭಾಗದಲ್ಲಿ ಎಂ ಬಿ ಪಾಟೀಲ್ ಈ ಕೆರೆಗಳು ತುಂಬುವಂಥದ್ದು ಶೀಘ್ರದಲ್ಲಿ ಆಗಬೇಕು, ಮಾಡಿಕೊಡಿ. ಮತ್ತು ಮಾಡಿಕೊಟ್ಟ ಮೇಲೂ ಕೂಡ ನಮ್ಗೆ ಕರ್ಕೊಂಡು ಹೋಗಿ ತೋರಿಸಿ, ನೋಡಿ ಯಾವ ಥರ ನೀರು ಬರ್ತಾ ಇದೆ, ಇದು ನೀವು ಮಾಡಿಕೊಟ್ಟಿದ್ದು ಅಂಥೇಳಿ ಅದನ್ನ ಸ್ಮರಣೆಯನ್ನು ಕೂಡ ತಿಳಿಸೋರು ಮಾಡ್ತಾಯಿದ್ರು. ನಾವು ಲೋಕಸಭೆಯಲ್ಲಿ ನೋಡಿದ್ದೀವಿ ಅವರ ಕೆಲಸ. ರಾಜ್ಯದ ಹಿತದೃಷ್ಟಿಯಿಂದ ಅನೇಕ ಸಮಸ್ಯೆಗಳ ಬಗ್ಗೆ ಅವರು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿ ಅದಕ್ಕೆ ನ್ಯಾಯವನ್ನು ದೊರಕಿಸಿಕೊಡುವಂಥ ಪ್ರಯತ್ನ ಮಾಡಿದರು. ಮತ್ತು ಅವರು ಕೇವಲ ಒಬ್ಬ ದಲಿತ ನಾಯಕನಾಗಿ ತೋರಿಸಿರಲಿಲ್ಲ. ಅಲ್ಲಿ ಎಲ್ಲ ಸಮುದಾಯಗಳು ಕೂಡ ಜೊತೆಗೆ ಲಿಂಗಾಯತರಿರ್ಬೋದು, ಹಾಲ್ಮತ್ ಸಮಾಜ ಇರ್ಬೋದು, ಯಾವುದೇ ಸಮುದಾಯ ಇರ್ಬೋದು, ಮೇಲ್ವರ್ಗದವ್ರ ಜೊತೆನೂ ಕೂಡ, ಹಿಂದುಳಿದವ್ರ ಜೊತೆಗೂ ಕೂಡ ಎಲ್ಲರ ಜೊತೆ ಒಂದು ಆತ್ಮೀಯವಾಗಿ ಸಂಬಂಧವನ್ನು ಇಟ್ಕೊಂಡು ಬಂದಂಥವ್ರು. ಬಹುಶಃ ಅವ್ರ ಸ್ವಭಾವ ಏನಿದೆ ಅದು ಎಲ್ಲರಿಗೂ ಕೂಡ ಭಾಳಷ್ಟು ಪರಿಣಾಮ ಬೀರಿತ್ತು. ಇವತ್ತು ದೇವರು ಭಾಳ ಒಂದು ದೊಡ್ಡ ಅನ್ಯಾಯವನ್ನು ಮಾಡಿದ್ದಾನೆ ಅಂತ ನಮ್ಗೆ ಅನಿಸ್ತಾ ಇದೆ. ಅವ್ರಿಗಿನ್ನೂ 15-20 ವರ್ಷ ಅವರು ನಮ್ಮೊಂದಿಗೆ ಇರಬೇಕಾಗಿತ್ತು. ಕೇವಲ ಅವರ ವಯಸ್ಸು 61 ವರ್ಷ ಈಗ. ಆಮೇಲೆ ಅವರ ಆರೋಗ್ಯದ ಬಗ್ಗೆನೂ ಕೂಡ ಅಷ್ಟೇ ಶಿಸ್ತಿನಿಂದಿದ್ರು, ವಾಕಿಂಗ್ ಮಾಡ್ತಾಯಿದ್ರು. ಮತ್ತು ನಾನೇ ಮಧ್ಯೆ ಒಮ್ಮೆ ಕೇಳಿದಾಗ ಹೇಳಿದ್ರು, ಹೊತ್ತು ಸಹ ಆಹಾರದಲ್ಲಿ ಮಿತಿವಯ ಇತ್ತು. ಆಹಾರವನ್ನು ಕೂಡ ಅವರು ಭಾಳಷ್ಟು ಕಾಳಜಿಯಿಂದ ತೆಗೆದುಕೊಳ್ಳುವಂಥದ್ದು. ಆರೋಗ್ಯದ ಬಗ್ಗೆ ಕಳಕಳಿನೂ ಇತ್ತು, ಶಿಸ್ತು ಇತ್ತು. ಪ್ರತಿ ದಿವಸ ವಾಕಿಂಗ್ ಮಾಡ್ತಾಯಿದ್ರು. ಇದೆಲ್ಲವೂ ಆಗಿ ಕೂಡ ಬಹುಶಃ ಈ ರಾಜಕೀಯ ಒತ್ತಡಗಳೇನಿರ್ತವೆ, ತೀವ್ರ ಒತ್ತಡ, ಯಾಕಂದರೆ ಅವರೆಲ್ಲವನ್ನು ಕೂಡ ಮೈಮೇಲೆ ತಗೊಂಡು ಕೆಲಸ ಮಾಡ್ತಾಯಿದ್ರು ಬದ್ಧತೆಯಿಂದ ಅಂಥೇಳಿ. ಹಗಲು ರಾತ್ರಿ ಶ್ರಮಿಸ್ತಿದ್ರು. ಹೀಗಾಗಿ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇದು ಕೇವಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಲ್ಲ, ಆ ಭಾಗದ ಎಲ್ಲ ಜನರಿಗೂ ಕೂಡ ಪಕ್ಷಾತೀತವಾಗಿ ತೀವ್ರ ಆಘಾತ ಆಗಿದೆ. ದೇವರು ಈ ರೀತಿ ಅನ್ಯಾಯ ಮಾಡಬಾರ್ದಾಗಿತ್ತು ಅಂತೇಳಿ ನಮ್ಮೆಲ್ಲರ ಒಂದು ಭಾವನೆ. ಅವರ
ಆತ್ಮಕ್ಕೆ ದೇವರು ಚಿರಶಾಂತಿ ನೀಡಲಿ. ಅವರ ಕುಟುಂಬ ವರ್ಗಕ್ಕೆ ಅವರ ಅಗಲಿಕೆಯಿಂದ, ಅಕಾಲಿಕ ನಿಧನದಿಂದ ಆಗಿರುವಂಥ ನೋವು, ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅದಾയത് ಅತ್ಯಂತ ಸೌಮ್ಯ ಸ್ವಭಾವದವರು, ಸರಳ ಸಜ್ಜನಿಕೆಯ ಒಂದು ಅವತಾರ ಅವರು. ಎಲ್ಲರಿಗೂ ಕೂಡ ಪ್ರೀತಿಯನ್ನು ಹೊಂದಿದ್ರು. ಇದು ಎಂಬಿ ಪಾಟೀಲ್ ಅವರ ಮಾತು. ಇನ್ನು ಧ್ರುವ ನಾರಾಯಣ್ ಫ್ಯಾಮಿಲಿ ವೈದ್ಯರಾಗಿರುವಂತಹ ಮಂಜುನಾಥ್ ಅವರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಏನಂದರೆ, ನಾನು ಧ್ರುವನಾರಾಯಣ್ ಸರ್ನ ಇಮ್ಮಿಡಿಯೇಟ್ ನೇಬರು. ಬೆಳಿಗ್ಗೆ ನಾನು ಜಾಗಿಂಗ್ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಇಮ್ಮಿಡಿಯೇಟಾಗಿ ಕೆಳಗಡೆಯಿಂದ ಬಂದು ಕಾಲ್ ಮಾಡಿದ್ರು. ಅವರ ಡ್ರೈವರ್ಗಳು ಮತ್ತು ಅವರ ಗಾರ್ಡ್ಸ್ಗಳು ಕಾಲ್ ಮಾಡಿದ್ರು, ಸರ್ ಇಮ್ಮಿಡಿಯೇಟಾಗಿ ಬನ್ನಿ ಅಂತ. ಓಡೋಗಿ ನೋಡಿದಾಗ ಅವರು ಫಸ್ಟ್ ಫ್ಲೋರಲ್ಲಿ ಮಂಚದ ಮೇಲಿಂದ ಕೆಳಗಡೆ ಬಿದ್ದಿದ್ರು. ಮತ್ತು ಹಿ ವಾಸ್ ಇನ್ ಎ ಪೂಲ್ ಆಫ್ ಬ್ಲಡ್. ಸುಮಾರು 3 ಲೀಟ್ರ್ ಸುಮಾರು ಬ್ಲಡ್ ಲಾಸ್ ಆಗಿತ್ತಲ್ಲಿ. ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಇರಲಿಲ್ಲ, ಅಂದರೆ ಪಲ್ಸ್ ಇರಲಿಲ್ಲ ಮತ್ತು ರೆಸ್ಪಿರೇಟರಿ ಮೂಮೆಂಟ್ಸ್ ಇರಲಿಲ್ಲ, ರೆಸ್ಪಿರೇಟರಿ ಬ್ರೀದಿಂಗ್ ಎಫರ್ಟ್ಸ್ ಏನಿರಲಿಲ್ಲ. ಈ ವಾಸ್ ಅನ್ರೆಸ್ಪಾನ್ಸಿವ್ ಆ್ಯಂಡ್ ಅನ್ಕಾನ್ಷಿಯಸ್ ಇದ್ದರು. ಆ ಸ್ಟೇಜಲ್ಲಿ ನಾವು ಇಮ್ಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಇಲ್ಲಿ ಎಲ್ಲ ಟೀಮ್ ಎಲ್ಲ ರೆಡಿ ಮಾಡಿಕೊಂಡು ವಾಟೆವರ್ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಮಾಡಬೇಕಾದನ್ನೆಲ್ಲ ಮಾಡಿ 1.5 ಗಂಟೆಗಳ ಕಾಲ ಸತತವಾಗಿ ಟ್ರೈ ಮಾಡಿದ್ರು. 25 ಸೈಕಲ್ಗಳು ಮಾಡಿದ್ರು. ವಿ ಕುಡ್ ನಾಟ್ ಅಚೀವ್ ಸ್ಪಾಂಟೇನಿಯಸ್ ಸರ್ಕ್ಯುಲೇಷನ್ ಫಾರ್ ಧ್ರುವನಾರಾಯಣ್ ಸರ್. ಸೊ ಅಟ್ 8:20 ಯು ಹ್ಯಾಡ್ ಟು ಡಿಕ್ಲೇರ್ ಡೇಟ್. ಅದೇ ಏನಂದರೆ, ನಾನು ಧ್ರುವನಾರಾಯಣ್ ಸರ್ನ ಇಮ್ಮಿಡಿಯೇಟ್ ನೇಬರು. ಬೆಳಿಗ್ಗೆ ನಾನು ಜಾಗಿಂಗ್ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಇಮ್ಮಿಡಿಯೇಟಾಗಿ ಕೆಳಗಡೆಯಿಂದ ಬಂದು ಕಾಲ್ ಮಾಡಿದ್ರು. ಅವರ ಡ್ರೈವರ್ಗಳು ಮತ್ತು ಅವರ ಗಾರ್ಡ್ಸ್ಗಳು ಕಾಲ್ ಮಾಡಿದ್ರು, ಸರ್ ಇಮ್ಮಿಡಿಯೇಟಾಗಿ ಬನ್ನಿ ಅಂತ. ಓಡೋಗಿ ನೋಡಿದಾಗ ಅವರು ಫಸ್ಟ್ ಫ್ಲೋರಲ್ಲಿ ಮಂಚದ ಮೇಲಿಂದ ಕೆಳಗಡೆ ಬಿದ್ದಿದ್ರು. ಮತ್ತು ಹಿ ವಾಸ್ ಇನ್ ಎ ಪೂಲ್ ಆಫ್ ಬ್ಲಡ್. ಸುಮಾರು 3 ಲೀಟ್ರ್ ಸುಮಾರು ಬ್ಲಡ್ ಲಾಸ್ ಆಗಿತ್ತಲ್ಲಿ. ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಇರಲಿಲ್ಲ, ಅಂದರೆ ಪಲ್ಸ್ ಇರಲಿಲ್ಲ ಮತ್ತು ರೆಸ್ಪಿರೇಟರಿ ಮೂಮೆಂಟ್ಸ್ ಇರಲಿಲ್ಲ, ರೆಸ್ಪಿರೇಟರಿ ಬ್ರೀದಿಂಗ್ ಎಫರ್ಟ್ಸ್ ಏನಿರಲಿಲ್ಲ. ಈ ವಾಸ್ ಅನ್ರೆಸ್ಪಾನ್ಸಿವ್. ಇನ್ನು ಕಾಂಗ್ರೆಸ್ ನಾಯಕ ಆರ್ ಧ್ರುವ ನಾರಾಯಣ್ ನಿಧನದ ಹಿನ್ನೆಲೆಯಲ್ಲಿ ಅವರ ಹುಟ್ಟೂರಲ್ಲಿ ನೀರವ ಮೌನ ಆವರಿಸಿದೆ. ಚಾಮರಾಜನಗರ ತಾಲೂಕಿನ ಹೆಗ್ಗವಾಡಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಈಗ ಹುಟ್ಟೂರನ್ನ ರಾಜಕಾರಣಿ ಆದ ಮೇಲೆ ಸಾಕಷ್ಟು ಅಭಿವೃದ್ಧಿ ಪಡಿಸಿದ್ರು, ಅದನ್ನೆಲ್ಲ ಆ ಭಾಗದ ಜನ ನೆನೀತಾ ಇದ್ದಾರೆ. 10 ಹಲವು ಸೌಲಭ್ಯಗಳನ್ನು ಕೂಡ ತಮ್ಮ ಗ್ರಾಮಕ್ಕೆ, ಹುಟ್ಟೂರಿಗೆ ಕಲ್ಪಿಸಿಕೊಟ್ಟಿದ್ರು ಧ್ರುವ ನಾರಾಯಣ್ ಅವರು. ತಮ್ಮೂರ ಮಗನನ್ನ ಕಳ್ಕೊಂಡು ಈಗ ಗ್ರಾಮಸ್ಥರು ದುಃಖ ತಪ್ತರಾಗಿದ್ದಾರೆ. ಗ್ರಾಮದ ಬೀದಿಗಳಿಗೆ ಸಿಮೆಂಟ್ ರಸ್ತೆಗಳಿರ್ಬೋದು, ಮತ್ತೆ ಕಬಿನಿ ನದಿಯಿಂದ ಶಾಶ್ವತ ಕುಡಿಯೋ ನೀರು ಸೌಲಭ್ಯ, 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಅಂಬೇಡ್ಕರ್ ಭವನ, ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸೋಕೆ ಉತ್ತಮ ಡಾಂಬಾರ್ ರಸ್ತೆ, ಈ ರೀತಿ ತಮ್ಮ ಹುಟ್ಟೂರಲ್ಲಿ ಹೆಗ್ಗವಾಡಿ ಗ್ರಾಮದಲ್ಲಿ ಹಲವಾರು ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ರು. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಸಹಜವಾಗಿ ಹೆಗ್ಗವಾಡಿ ಗ್ರಾಮಸ್ಥರು ಇದೀಗ ದುಃಖತಪ್ತರಾಗಿದ್ದಾರೆ. ನೀರವ ಮೌನ ಆವರಿಸಿದೆ. ಧ್ರುವ ನಾರಾಯಣ್ ಅವರನ್ನ ಯಾವ ತರ ಅಲ್ಲಿನ ಜನ ನೆನೀತಾ ಇದ್ದಾರೆ ಮತ್ತೆ ಅವರ ಅಭಿವೃದ್ಧಿ ಕಾರ್ಯಗಳನ್ನ? ಶರ್ಮಿತಾ, ಹೌದು, ಖಂಡಿತ ಧ್ರುವ ನಾರಾಯಣ್ ಅವರನ್ನ ಕಳ್ಕೊಂಡಂತ ಅಭಿಮಾನಿಗಳಾಗ್ಬೋದು, ಕಾರ್ಯಕರ್ತರಾಗ್ಬೋದು, ಅವರ ಆಪ್ತ ವರ್ಗಗಳಾಗ್ಬೋದು, ಎಲ್ಲರೂ ಕೂಡ ಕಂಬನಿಯನ್ನ ಮಿಡಿತಾ ಇರ್ತಕ್ಕಂಥದ್ದು. ಏನು ಮೈಸೂರಿನ ಅವರ ನಿವಾಸದ ಬಳಿ ಈಗಾಗಲೇ 100 ಜನರು ಆಗಮಿಸಿ ಅವರ ಅಂತಿಮ ದರ್ಶನವನ್ನ ಪಡೀಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ತಂಡೋಪತಂಡವಾಗಿ ಜನರು ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು. ಈ ನಡುವೆ ಏನು ಇವತ್ತು ಮೈಸೂರಿನಲ್ಲೇ ಅಂದ್ರೆ 3 ಗಂಟೆವರೆಗೂ ಕೂಡ ಅವರ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಡಲಾಗತ್ತೆ ಅಂತ ಕುಟುಂಬ ವರ್ಗದವರು ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮಧ್ಯಾಹ್ನದವರೆಗೆ ಮೈಸೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಅವರ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಡ್ಲಾಗತ್ತೆ. ಅದಾದ ಬಳಿಕ ಏನು ನಂಜನಗೂಡಿನ ಹುಲ್ಲಹಳ್ಳಿ ಬಳಿ ಇಂದ ಏನು RP ರಸ್ತೆವರೆಗೂ ಕೂಡ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಹುಟ್ಟೂರಾಗಿರ್ತಕ್ಕಂಥ ಚಾಮರಾಜನಗರದ ಹೆಗ್ಗವಾಡಿ ಗ್ರಾಮಕ್ಕೆ ಅವರನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ನಾಳೆ ಸುಮಾರು 2 ಗಂಟೆ ಹೊತ್ತಿಗೆ ಅವರ ಅಂತಿಮ ಸಂಸ್ಕಾರವನ್ನ ಹುಟ್ಟೂರು ಹೆಗ್ಗವಾಡಿ ಗ್ರಾಮದಲ್ಲಿ ಮಾಡ್ಲಿಕ್ಕೆ ಕುಟುಂಬ ವರ್ಗದವರು ನಿರ್ಧರಿಸಿರುವಂತದ್ದು. ಹೀಗಾಗಿ ಇವತ್ತು ಮೈಸೂರಿನ ನಿವಾಸ ಏನಿದೆ, ಮೈಸೂರಿನ ನಿವಾಸಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಅವರ ಅಭಿಮಾನಿಗಳು ಬರ್ತಾ ಇರ್ತಕ್ಕಂಥದ್ದು. ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಇನ್ನು ಕೂಡ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ಕೂಡ ಆಗಮಿಸುವ ನಿರೀಕ್ಷೆಯಲ್ಲಿದ್ದಾರೆ. ಜೊತೆಗೆ ಅವರೆಲ್ಲರೂ ಬಂದು ಅಂತಿಮ ದರ್ಶನವನ್ನ ಕೂಡ ಪಡೆದುಕೊಳ್ಳಿದ್ದಾರೆ. ಈಗ ಸದ್ಯಕ್ಕೆ ಮೈಸೂರಿನ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರ ಇರತಕ್ಕಂಥದ್ದು. ಶರ್ಮಿತಾ, ಈಗ ಮನೆಯಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಎಷ್ಟು ತನಕ ಅವಕಾಶ ಇದೆ? ಆಮೇಲೆ ಕಾಂಗ್ರೆಸ್ ಕಚೇರಿ ತಗೊಂಡು ಹೋಗ್ತಾರೆ ಅಂತ ಇನ್ಫಾರ್ಮೇಶನ್ ಇದೆಯಲ್ಲ, ಅದು ಎಷ್ಟು ಗಂಟೆಗೆ ಸುನಿಲ್?
ಶರ್ಮಿತಾ, ಮನೆಯಲ್ಲಿ ಇನ್ನೂ ಕೂಡ ನಿಗದಿ ಮಾಡಿಲ್ಲ. ಆದ್ರೆ ಮೈಸೂರಿನಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಮೈಸೂರಿನಲ್ಲೇ ಅವರ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ಈಗಾಗಲೇ ನಿರ್ಧಾರ ಮಾಡಿರತಕ್ಕಂಥದ್ದು. ಈಗ ಸದ್ಯಕ್ಕೆ ಮನೆಯಲ್ಲಿ ಅವರ ಪಾರ್ಥಿವ ಶರೀರವನ್ನ ಇಟ್ಟಿರುವಂತದ್ದು. ಇದಾದ ಬಳಿಕ ಮೈಸೂರಿನ ಕಾಂಗ್ರೆಸ್ ಕಚೇರಿ ಏನಿದೆ, ಈ ಕಾಂಗ್ರೆಸ್ ಕಚೇರಿಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಅನುವನ್ನ ಮಾಡಿಕೊಳ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂತವರಿದ್ದಾರೆ, ದೂರದ ಊರುಗಳಿಂದ ಕೂಡ ಅವರ ಅಭಿಮಾನಿಗಳು ಇರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿಂದ ಬರುವವರೆಗೂ ಕೂಡ ಮೈಸೂರಿನಲ್ಲಿ 3 ಗಂಟೆವರೆಗೂ ಕೂಡ ಅವರ ಪಾರ್ಥಿವ ಶರೀರವನ್ನ ಇಡಬೇಕು ಅನ್ನುವಂತ ನಿರ್ಧಾರಕ್ಕೆ ಕುಟುಂಬ ವರ್ಗದವರು ಬಂದಿರುವಂತದ್ದು. ಇದಾದ ಬಳಿಕ ನಂಜನಗೂಡಿಗೆ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗ್ಲಾಗುತ್ತೆ. ಅಲ್ಲಿಂದ ಉಲ್ಲಳ್ಳಿ ಬಳಿಯಿಂದ, ಉಲ್ಲಳ್ಳಿ ಸರ್ಕಲ್ ನಿಂದ RP ರಸ್ತೆ ಏನಿದೆ ಅಲ್ಲಿವರೆಗೂ ಕೂಡ ಮೆರವಣಿಗೆಯನ್ನ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಇದಾದ ಬಳಿಕ ಏನು ಹುಟ್ಟೂರಾದಂತ ಹೆಗ್ಗವಾಡಿ ಗ್ರಾಮ, ಅಂದ್ರೆ ನಾಳೆ ಸುಮಾರು ಮಧ್ಯಾಹ್ನ 2 ಗಂಟೆವರೆಗೂ ಕೂಡ, ಅಂದ್ರೆ ಬೆಳಗ್ಗಿನಿಂದ ಬೆಳಗ್ಗಿನಿಂದ ಅಂತಿಮ ನಮನವನ್ನ ಸಲ್ಲಿಸಲಿಕ್ಕೆ ಅವರ ಹುಟ್ಟೂರಾಗಿರ್ತಕ್ಕಂಥ ಹೆಗ್ಗವಾಡಿ ಗ್ರಾಮದಲ್ಲೂ ಕೂಡ ಅನುವು ಮಾಡಿಕೊಡ್ಲಾಗುತ್ತೆ. ಅದಾದ ಬಳಿಕ ಮಧ್ಯಾಹ್ನ 2 ಗಂಟೆಗೆ ಅಂತಿಮ ವಿಧಿ ವಿಧಾನಗಳನ್ನ ಮಾಡಲಾಗುತ್ತೆ. ಶರ್ಮಿತಾ, ಥ್ಯಾಂಕ್ ಯು ಸುನಿಲ್. ಈ ಕ್ಷಣದ ಅಪ್ಡೇಟ್ಸ್ಗೆ ಇನ್ನು ಆರ್ ಧ್ರುವ ನಾರಾಯಣ್ ಅವರನ್ನ ನೆನೆದು DK ಶಿವಕುಮಾರ್ ಕಣ್ಣೀರನ್ನ ಇಟ್ಟಿದ್ದಾರೆ. ನನ್ನಿಂದ ಈ ನೋವನ್ನ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಕೋವಿಡ್ ಸಮಯದಲ್ಲಿ ಇಡೀ ರಾಜ್ಯದಲ್ಲಿ ಓಡಾಟ ಮಾಡಿದ್ರು, ಸಕ್ರಿಯರಾಗಿದ್ರು ಅಂತ DK ಶಿವಕುಮಾರ್ ಧ್ರುವ ನಾರಾಯಣ್ ಅವರನ್ನ ನೆನೆದಿದ್ದಾರೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ದೇಶದ ರಾಜಕಾರಣದ ಇತಿಹಾಸಕ್ಕೆ ಧ್ರುವನಾರಾಯಣ್ ಅವರ ಜನಸೇವೆ ಮತ್ತು ರಾಜಕಾರಣ ಒಂದು ಇತಿಹಾಸ. ಧ್ರುವನಾರಾಯಣ್ ಅವರು ಸಾವಿಗೂ ಹುಟ್ಟಿಗೂ ನಡುವೆ ಒಂದು ಪುಟ್ಟ ಜೀವನವನ್ನ ಭಗವಂತ ಇಟ್ಟಿದ್ದಾನೆ. ಹೊರಲಾಗದಷ್ಟು ಜವಾಬ್ದಾರಿ ಕೊಟ್ಟು, ಮರೆಯಲಾಗದಷ್ಟು ಬಂಧನವನ್ನು ಕೊಟ್ಟು, ಚಂಚಲ ಮನಸ್ಸಿಗೆ ಮತ್ತಷ್ಟು ಜೊತೆಯಲ್ಲಿ ಅದೆಷ್ಟು ಆಟವನ್ನು ಆಡುತ್ತಿದ್ದಾನೋ ಈ ಭಗವಂತ ಅನಿಸ್ತಾ ಇದೆ. ಇಡೀ ನಮ್ಮ ಇನ್ನು ಧ್ರುವ ನಾರಾಯಣ್ ಅವರ ಬಗ್ಗೆ ಮಾತಾಡೋದಕ್ಕೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕರು ಆಗಿರುವಂತಹ BK ಹರಿಪ್ರಸಾದ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರಿಪ್ರಸಾದ್ ಅವರೇ, ಈ ಸಂದರ್ಭದಲ್ಲಿ ನಿಮ್ಮ ಪಕ್ಷದ ನಾಯಕರಾಗಿರುವಂತಹ ಧ್ರುವ ನಾರಾಯಣ್ ಅವ್ರನ್ನ ಯಾವ ರೀತಿ ನೆನೆತೀರಾ? ಯಾಕಂದ್ರೆ 40 ವರ್ಷಗಳ ಸುದೀರ್ಘ ರಾಜಕೀಯ ಪಯಣದಲ್ಲಿ ಅಜಾತ ಶತ್ರು ಅಂತ ಒಂದು ಹೆಸರನ್ನ ಗಳಿಸ್ತವರು ಧ್ರುವ ನಾರಾಯಣ್ ಅವರು. ಅಜಾತ ಶತ್ರು ಜೊತೆಗೆ ನಿಷ್ಕಳಂಕ, ಕಳಂಕರಹಿತ ಮತ್ತು ಸ್ವಚ್ಛ ಮತ್ತು ಶುದ್ಧ ರಾಜಕಾರಣ ಮಾಡ್ತಕ್ಕಂಥದ್ದು ಈ ಕಾಲಘಟ್ಟದಲ್ಲಿ ಭಾರಿ ಕಷ್ಟ. ಅವರ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಕೆಟ್ಟ ಹೆಸರಿಲ್ಲದೆ, ಯಾವುದೇ ರೀತಿಯ ಅಪಪ್ರಚಾರ ಇಲ್ಲದೆ, ಯಾವುದೇ ರೀತಿಯ ಕಳಂಕ ಇಲ್ಲದೆ ರಾಜಕಾರಣದಲ್ಲಿ ಇದ್ದಿದ್ದು ಕೆಲವು ಮಂದಿ, ಅದರಲ್ಲಿ ಧ್ರುವನಾರಾಯಣರು ಸಹ. ಇದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ, ಅವರ ಕುಟುಂಬಕ್ಕೆ ನಷ್ಟ ಅಲ್ಲ, ಕರ್ನಾಟಕ ರಾಜ್ಯದ ರಾಜಕಾರಣಕ್ಕೆ ಒಂದು ದೊಡ್ಡ ತುಂಬಲಾರದಂತ ನಷ್ಟ. ಯಾಕಂತ ಹೇಳಿದ್ರೆ ನಾವು ಈಗ ರಾಜಕಾರಣದಲ್ಲಿ ನೋಡುವಾಗ ಯಾವ್ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಅದಕ್ಕೆ ತದ್ವಿರುದ್ಧವಾಗಿದ್ದಂತ ಧ್ರುವನಾರಾಯಣರವರು ತತ್ವ ಸಿದ್ಧಾಂತದ ಬಗ್ಗೆ ಅಚಲವಾದ ನಂಬಿಕೆ ಮತ್ತು ದುರ್ಬಲ ವರ್ಗದವ್ರಿಗೆ ಬಹಳಷ್ಟು ಕಾಳಜಿ ವಹಿಸ್ತಾ ಇದ್ದಂಥವ್ರು, ಬಡವರ ಬಗ್ಗೆ ಹೆಚ್ಚು ಕಾಳಜಿ ಇದ್ದಂಥವ್ರು ಮತ್ತು ಕ್ಷೇತ್ರದ ಬಗ್ಗೆ ಬಹಳಷ್ಟು ಅಭಿಮಾನ ಇಟ್ಕೊಂಡು ಅವ್ರು ಮಾಡಿರೋದಂತ ಕಾರ್ಯಗಳು, ಅದು ನ್ಯಾಷನಲ್ ಹೈವೇ ಇರ್ಬೋದು, ಕೆಲವು ಕಾರ್ಯಕ್ರಮಗಳು ಅಥವಾ ಕೇಂದ್ರೀಯ ವಿದ್ಯಾಲಯಗಳನ್ನ ತೆರೆಸಿರ್ತಕ್ಕಂಥದ್ದು ಇರ್ಬೋದು, ಅವ್ರು ಮಾಡಿರ್ತಕ್ಕಂಥ ಕೆಲಸ ಜನಸಾಮಾನ್ಯರಿಗೆ ಮುಟ್ತಕ್ಕಂಥ ಕೆಲಸ ಮಾಡಿಕೊಂಡು ಎಲ್ಲೂ ಸಹ ಪ್ರಚಾರವನ್ನು ಗಿಟ್ಟಿಸದೆ ಬಹಳಷ್ಟು ಚೊಕ್ಕವಾಗಿ ಕೆಲಸ ಮಾಡದಂತ ಒಬ್ಬ ಒಳ್ಳೆ ರಾಜಕಾರಣಿನ ಕಳ್ಕೊಂಡಿದೀವಿ. ಇದು ತುಂಬಲಾರದ ನಷ್ಟ, ರಾಜ್ಯಕ್ಕೆ ನಷ್ಟ. ಅಂದ್ರೆ ನೀವ್ ಹೇಳಿದ್ರಲ್ಲ, ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡೋದಾದ್ರೆ ರಾಜಕಾರಣ ಮಾಡೋದೇ ಇವಾಗ ಬೇರೆ ಬೇರೆ ಕಾರಣಗಳಿಗೆ, ಎಸ್ಪೆಷಲಿ ತಮ್ಮ ಖಜಾನೆ ತುಂಬಿಸ್ಕೊಳ್ಳೋದಕ್ಕೆ ಅನ್ನೋ ರೀತಿ ಜನಸಾಮಾನ್ಯರು ಮಾತಾಡ್ತಿದ್ದಾರೆ ರಾಜಕಾರಣಿಗಳ ಬಗ್ಗೆ. ಇಂಥ ಸಂದರ್ಭದಲ್ಲಿ ಆರ್ ಧ್ರುವ ನಾರಾಯಣ್ ಅವರು ರಾಜಕಾರಣಿಗಳಿಗೆ ಯಾವ ತರ ಮಾದರಿ ಅಂತ ನಿಮ್ಮ ಅಭಿಪ್ರಾಯ? ರಾಜಕಾರಣಿಗಳಿಗೆ ಅವ್ರ ಮಾದರಿನೇ. ಯಾಕಂದ್ರೆ ರಾಜಕಾರಣದಲ್ಲಿ ಬರೀ ದುಡ್ಡು ಮಾಡೇ ರಾಜಕಾರಣ ಮಾಡಬೇಕು ಅನ್ನೋದೇನಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಜನಸಾಮಾನ್ಯರ ಸೇವೆ ಮತ್ತು ನಮ್ರತೆಯಿಂದ ನಡ್ಕೊಂಡಿರ್ತಕ್ಕಂಥದ್ದು ಮತ್ತು ಕೆಲಸ ಮಾಡಿದ್ರೆ ಜನ ನಂಬ್ತಾರೆ ಅನ್ನೋದನ್ನ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಈ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಿಗೆ ಅವರು ದೊಡ್ಡ ಮಾದರಿ. ಅದರಲ್ಲೂ ಸಹ ಒಂದು ದುರ್ಬಲ ವರ್ಗದವರು ಬಂದು ಇಷ್ಟು ಕಾಲದಲ್ಲಿ ರಾಜಕಾರಣ ಮಾಡಿಕೊಂಡು ಯಾರೂ ಸಹ ಬೆಟ್ ತೋರಿಸ್ದಾಗೆ ರಾಜಕಾರಣದಲ್ಲಿ ಇದ್ದವರು ಅಂದ್ರೆ ಅದು ಧ್ರುವನಾರಾಯಣರವರು. ಆದ್ರಿಂದ ಅವರೆಲ್ಲ ನಷ್ಟ ಅನ್ನತಕ್ಕಂಥದ್ದು ಕೇವಲ ಕುಟುಂಬಕ್ಕೆ, ಪಾರ್ಟಿಗಲ್ಲ, ಇಡೀ ರಾಜ್ಯಕ್ಕೆ ದೊಡ್ಡ ನಷ್ಟ. ಓಕೆ, ಥ್ಯಾಂಕ್ ಯು BK ಹರಿಪ್ರಸಾದ್ ಅವರೇ, ಈ ಸಂದರ್ಭದಲ್ಲಿ ಧ್ರುವ ನಾರಾಯಣ್ ಅವರನ್ನ ನೆನಪು ಮಾಡ್ಕೊಂಡಿದ್ದಕ್ಕೆ.